ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ವೆಲ್ಕಮ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸರ್ಗಾಸ್ ಜರ್ನಿ. ಈ ವಿಡಿಯೋ ಬಂದು ನನ್ನ ಟೆಂಪಲ್ ಸೀರೀಸ್ನ ಮುಂದಿನ ವ್ಲಾಗ್ ಆಗಿರುತ್ತೆ. ಈ ಟೆಂಪಲ್ಗೆ ಬರೋಕ್ಕೋಸ್ಕರ ನಾವು ಅಷ್ಟು ಟೆಂಪಲ್ ರನ್ನ ಮಾಡಬೇಕಾಗಿತ್ತು. ಯಾಕೆ ಅಂದರೆ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಅಂದ್ಕೊಂಡೆ ನಾವು ಟೆಂಪಲ್ ಸೀರೀಸ್ನ ಶುರು ಮಾಡಿದ್ದು. ಸೊ ನಾವು ರಾತ್ರಿನೇ ಬಂದು ಶೃಂಗೇರಿಯಲ್ಲಿ ಹಾಲ್ಟ್ ಆಗಿದ್ದು. ಯಾಕಂದರೆ ಬೆಳಗ್ಗೆ 8:30ಗೆ ಅದು ಅಕ್ಷರಾಭ್ಯಾಸ ಶುರುವಾಗುತ್ತೆ ಅಂತ ನಮಗೆ ಹೇಳಿದರು. ಸೊ ಹಂಗಾಗಿ ನಾನು ನೈಟೇ ಬಂದು ಸ್ಟೇ ಆಗಿದ್ದು. ಆ್ಯಂಡ್ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಕಣ್ಣು ಸ್ವಲ್ಪ ನೀರು ತುಂಬಿಬಿಟ್ಟಿದೆ. ಯಾಕೆ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ. ಈ ಥರ ಎಲ್ಲಾದರೂ ಆಚೆ ಹೋದರೆ ಅವಳಿಗೆ ವೆದರ್ ಸೆಟ್ ಆಗೋಲ್ಲ, ಜ್ವರ ಅಂತೂ ಖಂಡಿತ ಬರುತ್ತೆ. ನಾವು ಅವ್ರು ಹೇಳಿದಂಗೆ 8:30ಗೆ ಬಂದು ಅಲ್ಲಿ ಇಲ್ಲಿ ಇದು ಏನಪ್ಪ ಅಂದರೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಪ್ರೀ ಬುಕ್ ಆ ಥರ ಎಲ್ಲ ಏನೂ ಇಲ್ಲ. ಅಲ್ಲೇ ಕೌಂಟರಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಚೀಟಿ ಕೊಡ್ತಾರೆ. ಸೊ ಅದ್ರ ಅಮೌಂಟ್ ಬಂದು 500 ಆಗುತ್ತೆ. ಅದರಲ್ಲಿ ಪ್ರಸಾದ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಇದು ಅಕ್ಕಿ ಮತ್ತು ಸ್ಲೇಟ್ನ ಇಸ್ಕೊಂಡ್ಬಂದರು. ಅದಕ್ಕೂ ಮೊದಲು ಏನಾಯಿತು ಸೀನು ಅಂದರೆ 8:30ಗೆ ಶುರು ಮಾಡ್ತೀನಿ ಅಂತ ಹೇಳಿದವರು 9:30 ಆದರೂ ಶುರು ಆಗಿರಲಿಲ್ಲ. 9:35 or 40ಗೆ ಶುರು ಆಗಿದ್ದು. ಆ್ಯಂಡ್ ನಾವು ಎಲ್ಲರೂ ಸ್ಲೇಟ್ ತಂದಿದ್ರು ಅಲ್ಲಿ. ಸೊ ಹಂಗಾಗಿ ಮೇ ಬಿ ಅವರು ಸ್ಲೇಟ್ ನಮಗೆ ಕೊಡಲ್ಲ, ನಾವು ಬೇರೆ ಸ್ಲೇಟ್ ತಂದು ಬರೆಸ್ಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಸ್ಲೇಟ್ನ ತರಿಸ್ಬಿಟ್ಟೆ. ಬಟ್ ಅದಾದಮೇಲೆ ಗೊತ್ತಾಗಿದ್ದು ಅವರು ಸ್ಲೇಟ್ ಕೂಡ ನಮಗೇನೆ ಕೊಟ್ಬಿಡ್ತಾರೆ ಅಂತ. ಇಲ್ಲಿ ಅವರು ಕನ್ನಡ ಮತ್ತು ತುಳು ಅಲ್ಲಿ ಶ್ಲೋಕಗಳನ್ನ ಹೇಳಿಸ್ತಾರೆ ನಮ್ಮ ಹತ್ರ. ಫಸ್ಟು ಶುರು ಆಗ್ತಾ ಇದ್ದಂಗೆ ಹೇ ಶಾರದೆ ಶ್ಲೋಕ ಹೇಳಿಸ್ತಾರೆ. ಅದಾದಮೇಲೆ ವಕ್ರತುಂಡ ಎಲ್ಲ ಹೇಳಿಸ್ಬಿಟ್ಟು ಆಮೇಲೆ ಅಕ್ಷರಾಭ್ಯಾಸ ಶುರು ಮಾಡ್ತಾರೆ. ಇಲ್ಲಿ ಒಂದು ಸಮಸ್ಯೆ ನನಗೇನು ಅನ್ನಿಸ್ತು ಅಂದರೆ ಒಂದು ಮಕ್ಳ ಹತ್ರ ಸಾಕು, ಸಾಲುದ್ದ ಮಕ್ಕಳು ಅಳ್ತಾನೆ ಇರೋರು, ತುಂಬ ಕಿಚಿ 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 ಅಂತ ಇರುತ್ತೋ. ಬಟ್ ಎನಿವೇ ತುಂಬ ನೀಟಾಗಿ ಮಾಡಿಕೊಟ್ರು ಪೂಜಾರಿ. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಇಲ್ಲಿ ಸೀರೆನೇ ಮ್ಯಾಂಡಿಟರಿ ಅಂತ ಏನೂ ಇಲ್ಲ, ನಾವು ಡ್ರೆಸ್ ಕೂಡ ಹಾಕ್ಕೊಂಡು ಹೋಗ್ಬೋದು. ನೀವು ವೀಡಿಯೋಸಲ್ಲಿ ನೋಡ್ಬೋದು ಡ್ರೆಸ್ ಕೂಡ ಹಾಕ್ತಾರೆ. ಬಟ್ ನಾನು ಸೀರೆ ಮ್ಯಾಂಡಿಟರಿ ಅಂತ ತುಂಬ ಸಿಂಪಲ್ಲಾಗಿ ಇರೋ ಸ್ಯಾರಿನ ನಾನು ಡ್ರೇಪ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ನಂಗೆ ಸೀರೆ ಉಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ. ಇಲ್ಲಿ ಅವರು ಸ್ವಲ್ಪ ಶ್ಲೋಕಗಳನ್ನ ಹೇಳ್ತಾರೆ ಬೋರ್ಡಲ್ಲಿ ಬರೆಯೋಕ್ಕೆ. ಫಸ್ಟು ಶ್ರೀ ಅಂತ ಶುರು ಮಾಡಿಬಿಟ್ಟು ಆಮೇಲೆ ಒಂದು 3 ಶ್ಲೋಕ ಇರುತ್ತೆ. ಅದನ್ನು ನಾವು ಅಲ್ಲಿಟ್ಟಿರ್ತಾರೆ, ನೋಡ್ಕೊಂಡು ಕೂಡ ಬರಿಬೋದು, ಇಲ್ಲಾಂದರೆ ಬರೆಯೋರು ಬರೆಸ್ಬೋದು. ಅಪ್ಪಂದಿರು ಮಕ್ಳ ಕೈಯಲ್ಲಿ ಬರೆಸ್ಬೇಕಾಗಿರುತ್ತೆ. ನೆಕ್ಸ್ಟು ಅದಾದಮೇಲೆ ಈ ಬರೀರಿ ಅಂತ ಹೇಳ್ತಾರೆ ಅಷ್ಟೇ. ಇದೆಲ್ಲ ಆದಮೇಲೆ ನಮಗೆ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ. ನೋಡಿ, ಅಕ್ಕಿ ತಟ್ಟೆ ಕೈಯಲ್ಲಿ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅರಿಶಿಣದ ಕೊಂಬಿರುತ್ತೆ, ಮಗು ಕೈಯಲ್ಲಿ ಕೊಟ್ಟು ಮಗು ಕೈನ ಹಿಡ್ಕೊಂಡು బియ్యపు ప్లేట్ చేతిలో పట్టుకోండి. అందులో పసుపు ఉండండి, పిల్లల చేతి ఇవ్వండి, పిల్లల చేతి పట్టుకోండి. ಮೊದಲಿಗೆ ಅಕ್ಕಿಯಲ್ಲಿ ಬರೆಸಬೇಕು. ಮೊದಲ ಬಿಯ್యంలో ರಾయించండి. ಶ್ರೀ ಗುರುಭ್ಯೋ ನಮಃ ಬರೆಸಿ ರಾయించండి. ಶ್ರೀ ಗುರುಭ್ಯೋ ನಮಃ. ಶ್ರೀ ಶಾರದಾಯೇ ನಮಃ ಬರೆಸಿ ರಾయించండి. ಶ್ರೀ ಶಾರದಾಯೇ ನಮಃ.
ಚಲಿಸುವ ಹೆಚ್ಚಲ್ಲಿ ಅಪ್ಪ ಎಂಟಿ ನಾರಾಯಣ. ನಡೀರಿ ನಡೀರಿ. ಎಲ್ಲಿ ಯಾವುದು ಅದಾ? ನಡೀರಿ ಮತ್ತೆ ಫಸ್ಟ್ ವಿದ್ಯಾಶಂಕರ. ಹಾಂ ಬನ್ನಿ. ಹೋಯ್ತೀರಾ ನೋಡ್ತೀರಾ ಒಳಗೆ? ಬೇಡ ನಮ್ಮ ಜೊತೆನೇ ಕರ್ಕೊಂಡು ಹೋಗೋಣ ಬನ್ನಿ, ಅವ್ರಿಗೆ ಗೊತ್ತಾಗಲ್ಲ. ಬನ್ನಿ ಬನ್ನಿ. ದೇವಸ್ಥಾನ ಅದು ಇದು ಹಳೆಯ ಕಾಲ. ಆನೆ ನೋಡಲ್ವಾ? ಇಲ್ಲೇ ಬರ್ತೈತೀರಿ ಕೊಟ್ಬಿಡೋಣ ಎಲ್ಲನೂ. ಒಂದು 5 ಇಟ್ಕೊಂಡು ಕೊಟ್ಬಿಡಿ. ಯಾವ್ರು ಹಂಗೆ ಹೋಗ್ತಾವ್ರೆ. ಬರೀ ಮಗ್ಲ ಅಲ್ಲಿ ತೋರಿಸ್ತೀನಿ. ನೋಡ್ದ ಅಲ್ಲಿ 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 ತಾತ ನೀನು ಬಾ ತಾತ, ನೀನು ಲೇಟ್ ಮಾಡ್ತಿ. ಶೃಂಗೇರಿಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟು ನನ್ನ ಮಗಳದೊಂದು ಹರಕೆ ಇತ್ತು, ಮುಡಿ ಕೊಡಿಸೋದು ಹರಕೆ. ಸೊ ಹಂಗಾಗಿ ನಾನು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾವು ಅಂದ್ಕೊಂಡು ಧರ್ಮಸ್ಥಳದಲ್ಲಿ ಮುಡಿ ಕೊಡಿಸೋದಲ್ವ, ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡಿಸ್ಬೋದು, ಓಪನ್ ಇರುತ್ತೆ ಅಂತ. ಬಟ್ ಅದು ಏನಾಯ್ತಪ್ಪ ಅಂದರೆ 2 ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತೆ. ನಾವಲ್ಲಿ ರೀಚ್ ಆದಾಗ 1:15, ಎಕ್ಸಾಕ್ಟ್ಲಿ 1:15. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಪಟ್ಟ ಪಟ್ಟ ಅಂತ ಓಡೋಗಿ ನನ್ನ ಮಗಳಿಗೆ ಮುಡಿ ಕೊಡಿಸ್ದೆ. 5-10 ನಿಮಿಷದಲ್ಲೆಲ್ಲ ಮುಡಿ ಆಯಿತು. ಸದ್ಯ ನನ್ನ ಮಗಳು ಏನೂ ಕಿರಿಕಿರಿ ಮಾಡಿಲ್ಲ. ಆ್ಯಂಡ್ ನನಗೆ ಇನ್ನೊಂದು ತುಂಬ ಭಯ ಇತ್ತು, ಏಕೆಂದರೆ ನನ್ನ ಮಗಳಿಗೆ ನಾನು ಮೊದಲೇ ಹೇಳಿರೋ ಹಂಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮುಡಿ ಕೊಡಿಸಿದ್ರೆ ಇನ್ನೂ ಜಾಸ್ತಿ ಜ್ವರ ಬಂದುಬಿಡುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನನ್ನ ಮಗಳು ಏನೂ ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಮಾಡಿಸ್ಕೊಂಡ್ಳು. ಜ್ವರನೂ ಏನೂ ಜಾಸ್ತಿ ಆಗಿಲ್ಲ, ಇದ್ದಷ್ಟೇ ಇತ್ತು. ಆ್ಯಂಡ್ ನಾನು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಿದ್ದ ತಕ್ಷಣ ನನ್ನ ಮಗಳಿಗೆ ಜ್ವರ ನಾರ್ಮಲ್ ಆಗೋಯಿತು. ಆ್ಯಂಡ್ ಇಲ್ಲಿ ನಾನು ಯಾವುದೇ ಥರ ವೀಡಿಯೋನ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಮೊದಲೇ ಹೇಳಿರೋ ಹಂಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಜಸ್ಟ್ ನಮಗೆ 20 ಮಿನಿಟ್ಸ್ ಬಾಕಿ ಇತ್ತು ಅಷ್ಟೇ ಹೋಗಿ ದರ್ಶನ ಮಾಡೋಕ್ಕೆ. ಆ್ಯಂಡ್ ನಾನು ಒಂದು ಹರಕೆ ಕೂಡ ಹೊತ್ಕೊಂಡಿದ್ದೆ, ಅದು ಕೂಡ ತೀರಿಸ್ಬೇಕಿತ್ತು. 2 ಹರಕೆನೂ ನಂದು ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು, ತುಂಬ ಖುಷಿಯಾಗಿತ್ತು. ನಾನು ತುಂಬ ಇಂಪಾರ್ಟೆಂಟು ಇವೆರಡು ಕೆಲಸಕ್ಕೆ ಅಂತಲೇ ಬಂದಿದ್ದಿದ್ದು ದೇವಸ್ಥಾನಕ್ಕೆ, ಶೃಂಗೇರಿಗೆ ಧರ್ಮಸ್ಥಳಕ್ಕೆ ಅಂತ. ಅವೆರಡೂ ನೀಟಾಗಾಯಿತು, ನಮಗೆಲ್ರಿಗೂ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ತಾತ ನಮ್ಮ ಅಜ್ಜಿನ ಕರ್ಕೊಂಬಂದಿದ್ದೆ ಎಂದು ನನಗೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಸೊ ಹಾಗಾದರೆ ಹಿಂಗೆ ವೀಡಿಯೋಸ್ನ ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ದೀನಿ, ನೀವು ಕೂಡ ನೋಡಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ 100% ಫ್ರೀ, ಯಾವುದೇ ಥರ ದುಡ್ಡು ಕಟ್ಟಬೇಕಾಗಿಲ್ಲ ನೀವು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ಬಂದಾಗ ಇಷ್ಟೆಲ್ಲ ಇರಲಿಲ್ಲ ಅಲ್ವಾ? ಈಗ ಕೂದಲನ್ನ ಹೇಳಲ್ಲಿ ಕೂದಲನ್ನ ಕಟ್ಟಂಗಿಲ್ಲ. ನಾಚಿಕೆ ಆಯ್ತು ನನ್ನ ಮಗಳಿಗೆ. ಹಚ್ಚಕ್ಕಿಲ್ಲ ತಲೆ ಬಾಚಂಗಿಲ್ಲ, ಇನ್ನು ತಲೆ ಬಚ್ಚಂಗಿಲ್ಲ. ಆಗ್ಲೇ ಹೇಳ್ತಿದ್ಲು ಕೂದಲು ಕೊಟ್ಟಾದ್ಮೇಲೆ ಇನ್ನ ತಲೆ ಬಚ್ಚಂಗಿಲ್ಲ, ಚಾಂಪು ಹಾಕಂಗಿಲ್ಲ. ಹಾಕ್ತಾ ಹಾಕಿ ಹಾಕಿದ್ರೆ ಗೊತ್ತಾಗಲ್ಲ, ಕೂದಲ ಇಲ್ಲ ಚಾಂಪು ಹಾಕ್ತಾರೆ. ಇವಾಗ ಕೂದಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತದೆ.
ಆ ಸತಿ ಚೆನ್ನಾಗಿ ಮಗಳೇ ನಾಳೆ ಎಲ್ಲೋ ಬಿಡ ಮಮ್ಮಿ ನೀನು ಮನೇಲಿ ಫುಲ್ಲು ರೆಸ್ಟ್ ತಗೊಂಡ್ಬಿಡಿ ಹಾಂ ಆಯಿತಾ ನಾಳೆ ಎಲ್ಲೂ ಹೋಗೋದು ಬೇಡ ಮಮ್ಮಿನ ನೀನು ಮನೆಯಲ್ಲೇ ಊಟ ಮಾಡಿ ಬಚ್ಚೋಡಿ ಪಾಚತಾಳೆ ಉಣ್ಣಲ್ಲ ಅಷ್ಟೇ. ಊಟ ಮಾಡಿದ್ರೆ ಪಚ್ಚ ಆ್ಯಂಡ್ ನಮಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬೆಳಗ್ಗೆ ಕೂಡ ಶೃಂಗೇರಿಲಿ ನಾವೇನೂ ತಿಂದಿರಲಿಲ್ಲ ಪ್ರಸಾದ ಎಲ್ಲ. ಸೊ ಈಗ ಆಲ್ಮೋಸ್ಟ್ 2 ಆಗಿತ್ತು ಅನಿಸುತ್ತೆ. ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಹೋಗಿ ಪ್ರಸಾದನ ತಗೊಂಡ್ವಿ. ಆ್ಯಂಡ್ ಆಬ್ವಿಯಸ್ಲಿ ನಾವು ಹೇಳೋದೇ ಬೇಡ, ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಆ್ಯಂಡ್ ನಾನು ಇಲ್ಲಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಲಾಸ್ಟ್ ಟೈಮ್ ನೀನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ ಈ ಟೈಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಬೋರ್ಡ ಓಡಿಸಿದಾಗ. ಆ್ಯಕ್ಚುಲಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಿಮಗೆಲ್ಲರಿಗೂ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಂಗೆ ಸುಮ್ಮನೆ ಒಂದು ಪೋಸ್ಟ್ ತಗೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾವಿಲ್ಲಿ ದರ್ಶನ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಸಂಜೆ 4 ಗಂಟೆ ಆಗಿತ್ತು ಅನಿಸುತ್ತೆ, ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೋ. ಆ್ಯಂಡ್ ನಮ್ಮ ತಾತಂಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಂತ ಇಷ್ಟ ಇತ್ತು, ಬಟ್ ಟೈಮ್ ಆಗಿಲ್ಲ ಬೆಂಗಳೂರಿಗೆ ಹೋಗೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು. ಸೊ ನನ್ನ ಟೆಂಪಲ್ ಸೀರೀಸ್ ಇಲ್ಲಿಗೆ ಮುಕ್ತಾಯವಾಗಿದೆ. ಆ್ಯಂಡ್ ನನ್ನ ವ್ಲಾಗ್ಸ್ ನಿಮಗೆ ಈ ಟೆಂಪಲ್ ಸೀರೀಸ್ ಇಷ್ಟ ಆಗಿದ್ರೆ ಹಿಂದಿನ ವೀಡಿಯೋಸಲ್ಲೂ ಇದೆ, ದಯವಿಟ್ಟು ಹೋಗಿ ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.